ಆ ಕಡೆ ಬನ್ನಿ, ಆಗುತ್ತೆ, ಆರಾಮಾಗಿ ಆಗುತ್ತೆ. ಆ ಕಡೆ ಬನ್ನಿ ಯಾರಾದ್ರೂ. ಅದಾಗುತ್ತೆ, ಅವಾಗ ಹೆಂಗ ಅನ್ಕೋಬೇಕಷ್ಟೇ. ಇದು ಸೀತಾ ನಿಲಯಕ್ಕೆ ಇರುವಂತ ದಾರಿ ನೋಡಿ. ಜಾಬ್ ಅಂತನ ಗುಡಿಗೆ ಇರುವಂತ ದಾರಿ ಅಲ್ಲಿತ್ತು ಅಂತ ಹೇಳಿ ಕಾಣುತ್ತೆ ನೋಡಿ. ಅಲ್ಲ, ಮಹರ್ಷಿ ವಾಲ್ಮೀಕಿ ಮೂಲಾಶ್ರಮ ಇದು ಜಾಗ. ಹೀಗೆ ದಾರಿ ಇದೆ. ಇಲ್ಲಿ ಕೊಳ, ಸೀತಾಕೊಳ ಅಂತ ಕರೀತಾರೆ ಅನ್ಸುತ್ತೆ. ನಮಸ್ತೆ, ನಾನು ನಿಮ್ಮ ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅವನಿ ಬೆಟ್ಟಕ್ಕೆ ಬಂದಿದ್ದೀವಿ. ಅವನಿ ಅಂದ ತಕ್ಷಣ ಮಹರ್ಷಿ ವಾಲ್ಮೀಕಿ ಮಹರ್ಷಿಗಳು ಋಷ್ಯಾಶ್ರಮ ಕಟ್ಟಿಕೊಂಡಿರುವಂಥ ಒಂದು ಪುಣ್ಯಾಶ್ರಮ ಕಟ್ಟಿಕೊಂಡಿರುವಂಥ ಸ್ಥಳವಾಗಿತ್ತು. ಮತ್ತು ಪುರಾಣ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ರಾಮ ಲಂಕೆಯನ್ನು ಗೆದ್ದ ಮೇಲೆ ಇಲ್ಲಿ ತಂಗಿದ್ರು ಅಂತ ಹೇಳಿ, ಮತ್ತೆ ಅಯೋಧ್ಯೆಗೆ ಮರಳಿದಾಗ ಸೀತೆಯನ್ನ ಕಾಡಿಗಟ್ಟಿದಾಗ ಮತ್ತೆ ಸೀತೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ತಂಗಿದ್ದು. ಮೂಲ ವಾಲ್ಮೀಕಿ ಮಹರ್ಷಿ ಆಶ್ರಮ ಇಲ್ಲಿತ್ತು. ಮತ್ತು ಲವಕುಶರು ಇಲ್ಲೇ ಜನನ ಆಗಿದ್ದು. ತದನಂತರ ರಾಮ ಲಕ್ಷ್ಮಣರ ಯುದ್ಧ ನಡೆದಿದ್ದು ಇದೇ ಜಾಗದಲ್ಲಿ. ಹೀಗೆ ನಾನಾ ಇತಿಹಾಸ ಇರುವಂತ ಐತಿಹಾಸಿಕ ಬೆಟ್ಟ ಅವನಿ ಬೆಟ್ಟ. ಈ ಅವನಿ ಬೆಟ್ಟಕ್ಕೆ ಇವತ್ತು ನಾವು ನಮ್ಮ ಶಾಲೆಯ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಮಕ್ಕಳೆಲ್ಲ ಮೇಲೆ ಹೋಗಿದ್ದಾರೆ. ಹಾಗಾಗಿ ನಾನು ಮಕ್ಕಳು ಬೆಟ್ಟ ತೋರಿಸ್ಕೊಂಡು ಮಕ್ಕಳನ್ನ ಈ ಸ್ಥಳದ ಇತಿಹಾಸವನ್ನು ಕುರಿತು ಮಕ್ಕಳಿಗೆ ಒಂದಿಷ್ಟು ಪರಿಚಯ ಮಾಡ್ಕೊಳ್ಳೋಣ. ಬನ್ನಿ ನಮ್ಮ ಜೊತೆ. ಈ ದ್ವಾರ ಕಾಣುತ್ತೆ. ದ್ವಾರದಿಂದ ದಾಟಿ ಹಾಗೆ ನಾವು ಇಲ್ಲಿ ಮೂಲ ನೋಡಿದರೆ ಮಹರ್ಷಿ ವಾಲ್ಮೀಕಿ ಮೂಲಾಶ್ರಮ ಮಹಾಸಂಸ್ಥಾನ ವಾಲ್ಮೀಕಿ ಪರ್ವತ ಅವನಿ ಬೆಟ್ಟ ಅಂತಿದೆ. ಮೆಟ್ಲು ಹತ್ಕೊಂಡು ಹಾಗೆ ಹೋಗಬೇಕು. ಮೇಲೆ ಹಾಗೆ ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ ಹಾಗೆ. ಪ್ರತಿ ವರ್ಷ ನಾವು ನಮ್ಮ ಶಾಲೆಯ ಮಕ್ಕಳಿಗೆ ಅಂದರೆ ಹುಡುಗರಿಗೆ ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ವಿ. ಈ ವರ್ಷ ಹುಡುಗಿಯರಿಗೆ ಟ್ರೆಕ್ಕಿಂಗ್ ಅಂಥೇಳಿ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿ ಹುಡುಗಿಯರು ಸಹ ನೋಡಲಿ ಅಂತ ಹೇಳಿ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಟೀಚರ್ಸ್ ಹೋಗ್ತಾರೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಬಂಡೆ ಮೇಲೆ ಸೀತಾದೇವಿ ಕೂತ್ಕೊಂಡು ರಾಮ ಮತ್ತು ಲವಕುಶರ ಯುದ್ಧವನ್ನು ನೋಡಿದ್ಲು ಅಂಥೇಳಿ ಪ್ರತೀತಿ ಅಂತ ಕಾಣುತ್ತೆ. ಹಾಗೆ ಬೆಟ್ಟ ಹತ್ತುತ್ತಾ ಅಲ್ಲಿ ಕಾಣುವಂಥ ಒಂದು ಸಣ್ಣ ವ್ಯೂ ತೋರಿಸುವಂಥ ಪ್ರಯತ್ನ ಮಾಡಿದೆ. ಎಲ್ಲಿ ನೋಡಿದ್ರು ಬರೀ ದೊಡ್ಡ ದೊಡ್ಡ ಬಂಡೆಗಳೇ ಇದ್ವು ಅಂಥೇಳಿ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಇದ್ದಂಥ ಜಾಗ. ಇದನ್ನು ಅವಂತಿಕಾ ಕ್ಷೇತ್ರ ಅಂತ ಕೂಡ ಕರೀತಾರೆ. ನಮ್ಮ ಮಕ್ಕಳು ಆ ಕಡೆಯಿಂದ ಎಲ್ಲ ಬಂದರು. ನಾನು ಸುತ್ತ ಹಾಕೊಂಡು ಈ ಕಡೆಯಿಂದ ಬಂದೆ. ಬೆಟ್ಟ ಹತ್ತಿದ ಖುಷಿಯಲ್ಲಿ ಜೋರಾಗಿ ಓಯ್ ಅಂತ ಕಿರಿಸ್ತಾ ಇದ್ರು. ಅಲ್ಲೇ ಸಣ್ಣ ಸಣ್ಣ ಕಲ್ಲುಗಳಿಂದ ಮನೆಗಳನ್ನು ಮಾಡಿರೋದನ್ನು ನೀವೆಲ್ಲ ನೋಡ್ತಾ ಇದ್ರಿ. ಒಂದು ಒಳ್ಳೆ ಅನುಭವ ಮಕ್ಕಳಿಗೆ ಎದುರಾಗಿತ್ತು. ತಪ್ಪಿಲ್ಲ ನೋಡಿ, ಎಷ್ಟು ಬೃಹದಾಕಾರ ಆಗಿರುವಂಥ ಬಂಡೆಯಲ್ಲಿ ಕಾಣ್ತಾ ಇದೆ. ನನ್ನ ಮಗಳು ಕೂಡ ಬಂದಿದ್ದಾಳೆ ಜೊತೆಗೆ. ಹೀಗೆ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹಾಗೆ ಬರಬೇಕು. ಚಿಕ್ಕ ಚಿಕ್ಕದ ಮೆಟ್ಲಿದೆ. ಮೇಲೆ ಅಲ್ಲಿ ಕಾಣ್ತಲ್ಲ, ಅಲ್ಲಿಗೆ ಹೋಗ್ಬೇಕೀಗ. ಬನ್ನಿ ಹಾಗೆ ಮೇಲೆ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಲಕ್ಷ್ಮಣ ತೀರ್ಥ ಧನುಷ್ಕೋಟಿ ಅಂತ ಕರೀತಾರೆ. ನೋಡಿ, ಇಲ್ಲಿ ಕಾಣ್ತಾ ಇದೆ, ತೀರ್ಥ ಇದೆ. ಇಷ್ಟು ಸೀತಾದೇವಿ ಮತ್ತು ರಾಮ ಪಕ್ಷಿಗಳು, ಜಟಾಯು ಪಕ್ಷಿ ಜೊತೆ ಇರುವಂಥ ದೃಶ್ಯ, ವಾಲ್ಮೀಕಿ ಮಹರ್ಷಿ ಮತ್ತು ಲವಕುಶರು ಇರುವಂಥ ದೃಶ್ಯ, ಈಶ್ವರ ಪಾರ್ವತಿ ಚಿತ್ರಗಳನ್ನು ಇಲ್ಲೊಂದು ಬಿಡಿಸಿದ್ದಾರೆ. ಆಂಜನೇಯ ರಾಮ ಲಕ್ಷ್ಮಣರನ್ನ ತಲೆ ಮೇಲೆ ಭುಜದ ಮೇಲೆ ಹೊತ್ಕೊಂಡು ಬರುವಂಥ ದೃಶ್ಯ. ಇದು ಅವನಿ ಬೆಟ್ಟನೇ ಅಲ್ಲ.
ಅಲ್ಲ ಲಾಸು ಅದಕ್ಕೆ ಹೆಂಗಿದೀವಿ. ಹೋಗಿ ಮೇಲೆ ಹೋಗಿ, ಹಂಗೆ ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಹೋಗಿ, ಹೋಗಿ ಎಲ್ಲ ನಿಧಾನಕ್ಕೆ ಹೋಗಿ, ಬೇಬೆ ಬನ್ನಿ ಬನ್ನಿ, ಎಲ್ಲ ಬನ್ನಿ. ಹಾಕ್ತೀನಿ ಹಾಕ್ತೀನಿ ಬನ್ನಿ. ಕೈ ಪುರ ಗರ್ಲ್ಸ್ ಬನ್ನಿ, ಅವ್ರೆಲ್ಲಿ ಹಿಂದೆ ಉಳ್ಕೊಂಡು ಹೋಗು. ಕೊನೆಗೆ ಸೀತಾದೇವಿ ಪಾರ್ವತಿ ಸನ್ನಿಧಾನ ಏನಿದೆ ಅಲ್ಲಿಗೆ ನಾವು ಬಂದಿದ್ದೀವಿ. ನಾವು ಬಂದಾಗ ಇಲ್ಲಿ ಬೀಗ ಹಾಕಿತ್ತು, ಒಳಗಡೆ ಇಲ್ಲಿ ಅಂತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ವಿ. ಹಾಗೆ ಮಕ್ಕಳನ್ನು ಅಲ್ಲಿ ಕೂರಿಸಿ ಆ ದೇವಸ್ಥಾನದ ಮುಂದುಗಡೆ ಒಂದು ಫೋಟೋವನ್ನು ತೆಗೆದು ನಾವು ಬೆಟ್ಟ ಹತ್ತಿದ್ದಕ್ಕೆ ಸಾಕ್ಷೀಕರಿಸಿದೆವು. ಮಕ್ಕಳೆಲ್ಲರೂ ಸಹ ತುಂಬ ಖುಷಿಪಟ್ಟರು ಕೂಡ. ಉಳ್ಕೊಂಡು ಬನ್ನಿ, ಹೋಗು ಆ ಕಡೆಯಿಂದ ಹೋಗು, ಬನ್ನಿ ಉಳ್ಕೊಂಡು ಹೋಗಿ, ಹಾಗೆ ಬನ್ನಿ, ಕಮಾನ್ ಬನ್ನಿ, ಹಾಗೆ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಉಳ್ತದೆ ನೋಡಿ, ಬನ್ನಿ ಹೋಗಿ ಉಳ್ಬೇಕದ, ಉಳ್ಳುಗುಂಡ ಅದಕ್ಕೇನೆ. ಉಳ್ಳ ಎಸ್. ಹಾಗೆ ಹೋಗ್ ಬನ್ನಿ. ಸರಿ, ಹಂಗೆ ಹಿಂದಕ್ಕೆ ಸರಿ, ಹಂಗೆ ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗಿ ಬರ, ಹಂಗೆ ಹಿಂದಕ್ಕೆ ಹೋಗಿ, ಜಾಗ ಇದೆ, ಹಿಂದಕ್ಕೆ ಹೋಗ್ಬಿಡಿ, ಹಂಗೆ ಹೋಗಿ, ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗ್ರ ಹಾಗೆ ಉಳ್ಳ, ಹಂಗೆ ಉಳ್ಳ, ಆ ಕಡೆ ಹೋಗಿ, ಹಂಗೆ ಹೋಗಿ, ಇವಾಗ ಉಳ್ಳ ಹೋಗಿ, ಆ ಕಡೆ ಹಿಂದಕ್ಕೆ ಹೋಗಿ, ಹಂಗೆ ಉಳ್ಳ, ಹಿಂದಕ್ಕೆ ಹೋಗಿ, ಹಿಂದಕ್ಕೆ ಹೋಗಿ, ಅಷ್ಟೇ, ಹಿಂದಕ್ಕೆ ಹೋಗಿ, ಹಾಗೆ ಹಿಂದಕ್ಕೆ ಹೋಗಿ, ಹೋಗಿ ಗುಡ್, ಹೋಗಿ ಕೆಳಗೆ ಹೋಗಿ, ಹಾಗೆ ಎಲ್ಲಿ ಬಿತ್ತಾ? ಅದು ಇದು ಬಿತ್ತು ನೋಡು. ವಾಲ್ಮೀಕಿ ಆಶ್ರಮ, ಲವಕುಶರು ಇಲ್ಲೇ ಜನನ ಆಗಿದ್ದು ಅಂತೇಳಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಗುಹೆ ಇದೆ, ಗುಹೆ ಒಳಗಡೆ ಹೋಗ್ಬೇಕು ನೋಡಿ, ಕಾಣ್ತದೆ. ಇರೋ ಬನ್ರ, ಆರಾಮ ಬನ್ನಿ. ಎಷ್ಟಿಲ್ಲ, ಇಲ್ಲೇ ನೋಡಿ, ಲವಕುಶರು ಹುಟ್ಟಿದ ಜಾಗ ಅಂತಿದು. ವಾಲ್ಮೀಕಿ ಆಶ್ರಮದಲ್ಲೇ ಹುಟ್ಟಿದಲ್ವಾ, ಅದೇ ಇದು ಜಾಗ. ನನ್ನ ಮಗಳು ಸಹ ಬೆಟ್ಟದ ಮೇಲೆ ಬಂದಿದ್ಲು. ಪಾಪ ಆ ಕಡೆಯಿಂದ ಬರ್ತಾ ಕಾಲು ನೋಯ್ತಿತ್ತು. ನಾನೇ ಹಾಗೆ ಅವಳ ಮೇಲೆ ಕೂರಿಸ್ಕೊಂಡು ಕೆಳಗಡೆ ಬಂದೆ. ಹಾಗೆ ಮಕ್ಕಳು ಕೂಡ ಖುಷಿಯಿಂದ ಅವನಿ ಬೆಟ್ಟವನ್ನು ಹತ್ತಿ ಇಳಿದು ಸಂಭ್ರಮ ಪಟ್ಟರು. ಹಾಗೆ ಕೆಳಗಡೆ ಬಂದ್ಬಿಟ್ಟು ಇರುವಂಥ ಲಕ್ಷ್ಮಣನ ಲಿಂಗ, ಲಾವಣನ, ಭರತ, ಶತ್ರುನ ಎಲ್ಲ ಲಿಂಗಗಳಿರುವಂಥ ಒಂದು ದೇವಸ್ಥಾನ ಇದೆ ಕೆಳಭಾಗದಲ್ಲಿ. ಅದನ್ನು ನಾವೆಲ್ಲರೂ ಕೂಡ ಒಂದು ಬಾರಿ ನೋಡಿಕೊಂಡು ಅಲ್ಲೇ ಮಕ್ಕಳ ಜೊತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ನಾವು ಹೊರಟೆವು.